ಶ್ಲೋಕಗಳನ್ನು ಜಗಳಕ್ಕೆ ಬಳಸಬೇಡ, ಜ್ಞಾನಕ್ಕೆ ಬಳಸು. ತತ್ವಗಳನ್ನು ಪದಶ ಹಿಡಿಯಬೇಡ, ಸಂದರ್ಭದಿಂದ ಅರಿತುಕೋ. ನೀನು ಸಾಕ್ಷಿ ಜೀವಾತ್ಮ. ಆತ್ಮನೇ ನಮೋ ನಮಃ. ಮಾಯಾವಾದಂ ಅಸಚ್ಛಾಸ್ತ್ರಂ ಪ್ರಚ್ಛನ್ನಂ ಬೌದ್ಧಮುಚ್ಯತೆ ಮಯೈವ ವಿಹಿತಂ ದೇವಿ ಕಲೋ ಬ್ರಾಹ್ಮಣ ರೂಪಿಣ. ಎಲೆ ಆತ್ಮನೆ, ಪದ್ಮಪುರಾಣದಲ್ಲಿ ಈ ಶ್ಲೋಕವು ಇದೆ ಎಂದು ಹೇಳುತ್ತಾರೆ, ಇದರ ಅರ್ಥವೇನು? ಇದು ಶ್ರೀ ಆದಿಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ವಿರೋಧಿಸುತ್ತದೆಯೇ? ಜೀವಾತ್ಮನೇ, ಈ ಪ್ರಶ್ನೆಗೆ ಉತ್ತರ ಪಡೆಯಲು 3 ಮಟ್ಟಗಳಲ್ಲಿ ನೋಡಬೇಕು. ಎಲೆ ಆತ್ಮನೇ, ಮೊದಲು ಇದರ ಸರಳ ಅರ್ಥ ಹೇಳಿ. ಸರಳ ಅರ್ಥ ಹೀಗಿದೆ: ಮಾಯಾವಾದವು ಅಸಚ್ಚಾಸ್ತ್ರವಾಗಿದೆ. ಅದು ಗುಪ್ತ ಬೌದ್ಧ ಮತವಾಗಿದೆ. ಕಲಿಯುಗದಲ್ಲಿ ನಾನು ಬ್ರಾಹ್ಮಣ ರೂಪದಲ್ಲಿ ಅದನ್ನು ಪ್ರಸಾರ ಮಾಡಿದ್ದೇನೆ. ಆದರೆ ಇದು ಮಾತ್ರ ಸಾಕಾಗುವುದಿಲ್ಲ, ಸಂದರ್ಭವೇ ಮುಖ್ಯ. ಗುರುಗಳೇ, ಇದರ ಸಂದರ್ಭ ಏನು? ಈ ಶ್ಲೋಕವು ಸಾಮಾನ್ಯವಾಗಿ ಪದ್ಮಪುರಾಣ ಉತ್ತರಖಂಡದ ಶಿವಪಾರ್ವತಿ ಸಂವಾದದಲ್ಲಿ ಉಲ್ಲೇಖವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲಿ ಕಥಾರೂಪದಲ್ಲಿ ಕಲಿಯುಗದಲ್ಲಿ ಜನರನ್ನು ಪರೀಕ್ಷಿಸಲು, ಅಸುರ ಸ್ವಭಾವದವರನ್ನು ಮೋಹಗೊಳಿಸಲು ಕೆಲವು ಮೋಹಕರ ತತ್ವಗಳು ಪ್ರಸಾರವಾಗುತ್ತವೆ ಎಂದು ಪುರಾಣ ಶೈಲಿಯಲ್ಲಿ ಹೇಳಲಾಗಿದೆ. ಇದನ್ನು ಅಕ್ಷರಶಃ ಇತಿಹಾಸ ಎಂದು ತೆಗೆದುಕೊಳ್ಳಬಾರದು. ಎಲೆ ಆತ್ಮನೇ, ಹಾಗಾದರೆ ಇದು ಸಾಂಕೇತಿಕ ನಿರೂಪಣೆಯಾಗಿದೆಯೇ? ಹೌದು ಜೀವಾತ್ಮ. ಪುರಾಣಗಳು ಕಥಾರೂಪದಲ್ಲಿ ತತ್ವಗಳನ್ನು ಹೇಳುತ್ತವೆ, ಕೆಲವೊಮ್ಮೆ ಇತರ ಮತಗಳನ್ನು ವಿಮರ್ಶಿಸುತ್ತವೆ, ಧರ್ಮವನ್ನು ಕಾಪಾಡಲು ಅತಿಶಯೋಕ್ತಿ ಬಳಸುತ್ತವೆ. ಹೀಗಾಗಿ ಶ್ಲೋಕದ ಭಾಷೆ ತೀಕ್ಷ್ಣವಾಗಿರಬಹುದು. ಹಾಗಾದ್ರೆ ಮಾಯಾವಾದ ಎಂದ್ರೆ ನೇರವಾಗಿ ಅದ್ವೈತವೇ ಅಲ್ವೇ? ಅಲ್ಲ, ಮಾಯಾವಾದ ಪದಕ್ಕೆ ವಿವಿಧ ಅರ್ಥಗಳಿವೆ. ತಪ್ಪಾಗಿ ಅರ್ಥ ಮಾಡಿಕೊಂಡ ಏನೂ ಸತ್ಯವಿಲ್ಲ ಎಂಬ ದೃಷ್ಟಿ ವಿವಾದಾತ್ಮಕ ಪದಪ್ರಯೋಗ. ಹೀಗಾಗಿ ಎಲ್ಲ ಕಡೆ ಮಾಯಾವಾದ, ಅದ್ವೈತ ಎಂದರೆ ತಪ್ಪು. ಆತ್ಮನೇ, ಆದ್ರೆ ಪ್ರಚ್ಛನ್ನ ಬೌದ್ಧ ಎಂದ್ರೇನು? ಅದು ಆ ಕಾಲದ ತಾರ್ಕಿಕ ಭಾಷೆ. ಭಾರತದಲ್ಲಿ ಹಲವಾರು ದರ್ಶನಗಳು ಪರಸ್ಪರ ಚರ್ಚೆ ಮಾಡಿವೆ. ಅದ್ವೈತ ವೇದಾಂತ, ದ್ವೈತ ವೇದಾಂತ, ವಿಶಿಷ್ಟ ದ್ವೈತ. ಬೌದ್ಧ, ಜೈನ, ಶೈವ, ವೈಷ್ಣವ ಸಂಪ್ರದಾಯಗಳು ತರ್ಕದಲ್ಲಿ ಕಠಿಣ ಪದಗಳನ್ನು ಬಳಸುವುದು ಸಾಮಾನ್ಯ. ಹಾಗಾದ್ರೆ ಆತ್ಮನೇ, ನಿಜವಾಗಿಯೂ ಆದಿಶಂಕರಾಚಾರ್ಯರು ಏನು ಹೇಳಿದ್ರು? ಅವರು ಹೇಳಿದರು, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಃ. ಆದರೆ ಮಿಥ್ಯಾ ಎಂದರೆ ಸುಳ್ಳು ಅಲ್ಲ. ಅದರ ಅರ್ಥ ಅನುಭವದಲ್ಲಿ ಕಾಣುತ್ತದೆ, ಕಾರ್ಯನಿರ್ವಹಿಸುತ್ತದೆ, ಆದರೆ ಪರಮ ಸತ್ಯವಲ್ಲ. ಅಂದ್ರೆ ಆತ್ಮನೇ, ಅದ್ವೈತವು ಜಗತ್ತು ಇಲ್ಲವೇ ಇಲ್ಲ ಎಂದು ಹೇಳುವುದಿಲ್ಲವೇ? ಖಂಡಿತ ಇಲ್ಲ. ಅದ್ವೈತ ಹೇಳುವುದು ಜಗತ್ತು ಇದೆ ವ್ಯಾವಹಾರಿಕ ದೃಷ್ಟಿಯಿಂದ, ಬ್ರಹ್ಮ ಮಾತ್ರ ಪರಮಾರ್ಥ ಸತ್ಯ. ಇದನ್ನು 2 ಹಂತದ ವಾಸ್ತವ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಎಂದು ಕರೆಯುವರು. ಹಾಗಾದ್ರೆ ಪದ್ಮಪುರಾಣದಲ್ಲಿ ಶ್ಲೋಕ ಯಾವ ದೃಷ್ಟಿಯನ್ನು ವಿರೋಧಿಸುತ್ತದೆ? ಈ ರೀತಿಯ ತಪ್ಪು ದೃಷ್ಟಿಯನ್ನು, ಏನೂ ಸತ್ಯವಿಲ್ಲ, ಧರ್ಮವು ಬೇಡ, ಕರ್ಮವು ಬೇಡ, ಈಶ್ವರನೂ ಬೇಡ, ಇಂತಹ ನಾಸ್ತಿಕತೆಯನ್ನು ಪುರಾಣಗಳು ತಿರಸ್ಕರಿಸಬಹುದು, ಆದರೆ ಶುದ್ಧ ಅದ್ವೈತವನ್ನು ಅಲ್ಲ. ಎಲೆ ಆತ್ಮನೇ, ಹಾಗಾದ್ರೆ ಈ ವಿವಾದವು ಏಕೆ ಹುಟ್ಟಿತು?
ಮೂರು ಕಾರಣಗಳು. ಪುರಾಣಗಳಲ್ಲಿ ಹಲವು ಪದರಗಳು, ಸಂಪ್ರದಾಯಗಳ ಪರಸ್ಪರ ವಿಮರ್ಶೆ, ಮಾಯಾ ಪದದ ತಪ್ಪು ಮಾಹಿತಿ. ಹಾಗಾದ್ರೆ ನಾನು ಯಾವ ಯಾವ ಮೂಲಗಳನ್ನು ಹಿಡಿಯಬೇಕು? ಅದ್ವೈತ ತಿಳಿಯಬೇಕಾದರೆ ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರ ಭಾಷ್ಯ, ಶಂಕರ ಭಾಷ್ಯಗಳು, ವಿವೇಕ ಚೂಡಾಮಣಿ ಇವು ಮೂಲಾಧಾರಗಳು. ಎಲೆ ಆತ್ಮನೇ, ಇದರಲ್ಲಿ ಅಂತಿಮ ನಿರ್ಣಯವು ಏನು? ಜೀವಾತ್ಮ ಮಾಯಾವಾದಂ ಅಸಚ್ಚಾಸ್ತ್ರಂ ಎಂಬ ಶ್ಲೋಕವನ್ನು ನೇರವಾಗಿ ಅದ್ವೈತದ ವಿರುದ್ಧವೆಂದು ಹಿಡಿಯುವುದು ಸರಿಯಲ್ಲ. ಅದು ತಪ್ಪಾಗಿ ಅರ್ಥ ಮಾಡಿದ ಮಾಯಾ ತತ್ವ ಅಥವಾ ನಾಸ್ತಿಕ ದೃಷ್ಟಿಯ ವಿರುದ್ಧವಾಗಿರಬಹುದು. ಆದಿಶಂಕರಾಚಾರ್ಯರ ಶುದ್ಧ ಅದ್ವೈತ ಜ್ಞಾನ ಮಾರ್ಗ ಮತ್ತು ಭಗವಾನ್ ಶ್ರೀ ರಮಣ ಮಹರ್ಷಿಗಳ ವಿಚಾರ ಮಾರ್ಗ. ಆತ್ಮನೇ, ದಯಮಾಡಿ ಒಂದು ಸಾಲಿನಲ್ಲಿ ತಿಳಿಸಿಕೊಡಿ. ಜಗತ್ ಮಿಥ್ಯ, ಪರಮಾರ್ಥದಲ್ಲಿ ಅವಲಂಬಿತ, ಏನೂ ಸತ್ಯವಿಲ್ಲ, ಅಜ್ಞಾನ. ಶ್ಲೋಕಗಳನ್ನು ಜಗಳಕ್ಕೆ ಬಳಸಬೇಡ, ಜ್ಞಾನಕ್ಕೆ ಬಳಸು. ತತ್ವಗಳನ್ನು ಪದಶ ಹಿಡಿಯಬೇಡ, ಸಂದರ್ಭದಿಂದ ಅರಿತುಕೋ. ನೀನು ಸಾಕ್ಷಿ ಜೀವಾತ್ಮ. ಆತ್ಮನ್ ನಮೋ ನಮಃ.